MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮಾಜಿ ಪ್ರಧಾನಿ HD ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ HDDಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಳಿ, ಜ್ವರ ಹಾಗೂ ಯೂರಿನ್ ಇನ್ಫೆಕ್ಷನ್ನಿಂದ ಬಳಲ್ತಾ ಇರುವ HDDಗೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ ಚಿಕಿತ್ಸೆ ನೀಡುತ್ತಾ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಜೆಡಿಎಸ್ ಶಾಸಕ HD ರೇವಣ್ಣ ಭೇಟಿ ನೀಡಿದ್ರು. ಆಸ್ಪತ್ರೆಗೆ HD ದೇವೇಗೌಡರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ಬಳಿಕ ಮಾತನಾಡಿದ HD ರೇವಣ್ಣ, ದೇವೇಗೌಡರಿಗೆ ಏನಾಗಿಲ್ಲ, ಅವರು ಆರಾಮಾಗಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ HD ರೇವಣ್ಣ ಹೇಳಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ನಾಲೆಗೆ ಪಲ್ಟಿಯಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಯಕ್ಕನಹಳ್ಳಿ ಗ್ರಾಮದ ಭದ್ರಾ ನಾಲೆಗೆ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದಿದೆ. ಟ್ರ್ಯಾಕ್ಟರ್ ಚಾಲಕ ಸೇರಿದಂತೆ ಹಲವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ರು. 2 JCBಗಳ ಮೂಲಕ ಟ್ರ್ಯಾಕ್ಟರ್ ಇಂಜಿನ್ ಟ್ರೈಲರ್ ಮೇಲಕ್ಕೆತ್ತಲಾಯಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಕೆಲ ಪ್ರೇಕ್ಷಕರು ದೈವ ಪಾತ್ರಗಳನ್ನ ಅನುಕರಿಸುವ ರೀತಿ ವೇಷವನ್ನ ಧರಿಸಿ ಓಡಾಡ್ತಾ ಇದ್ದಾರೆ. ಇದಕ್ಕೆ ಹೊಂಬಾಳೆ ಸಂಸ್ಥೆ ಸಿನಿ ಪ್ರಿಯರಿಗೆ ಮನವಿ ಮಾಡಿದೆ. ತುಳುನಾಡಿನ ಸಂಸ್ಕೃತಿಯ ಮತ್ತು ಪ್ರೌಢತೆ ಸಾಂಕೇತಿಕವಾದ ದೈವಾರಾಧನೆ ನಮ್ಮ ನಂಬಿಕೆ ಹೆಮ್ಮೆಯ ಪ್ರತಿರೂಪವಾಗಿದೆ. ಇತ್ತೀಚೆಗೆ ಕೆಲವರು ಚಿತ್ರದಲ್ಲಿ ತೋರಿಸಿದ ದೈವ ಪಾತ್ರ ಅನುಕರಿಸುತ್ತಾ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯ ರೀತಿ ವರ್ತಿಸ್ತಾ ಇದ್ದಾರೆ. ಹೀಗಾಗಿ ದೈವಾರಾಧನೆಯ ಪವಿತ್ರತೆಯನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಂದೇಶವನ್ನ ಕಳುಹಿಸಿದೆ. ನಾಳೆಯಿಂದ ಹಾಸನಾಂಬೆ ಉತ್ಸವ ಪ್ರಾರಂಭವಾಗಲಿದೆ ಅಂತ ಹಾಸನದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಕ್ಟೋಬರ್ 15ರಂದು ಸಿಎಂ ಡಿಸಿಎಂ ಹಾಸನಾಂಬೆ ದರ್ಶನಕ್ಕೆ ಬರುತ್ತಾರೆ. ಕಳೆದ ವರ್ಷ 20 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದರು. ಈ ವರ್ಷ 25 ಲಕ್ಷ ಭಕ್ತರು ಬರುವ ನಿರೀಕ್ಷೆ ಇದೆ. ಜಿಲ್ಲಾಡಳಿತದಿಂದ ಸಕಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಪ್ರತಿನಿತ್ಯ 1 ರಿಂದ 1.5 ಲಕ್ಷ ಭಕ್ತರು ಬರುವ ನಿರೀಕ್ಷೆ ಇದೆ ಅಂತ ಹೇಳಿದ್ರು. ಮಾರ್ಕೋನಹಳ್ಳಿ ಡ್ಯಾಂನ ಹಿನ್ನೀರಿನಲ್ಲಿ ಮುಳುಗಿ 2 ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿಯ ಡ್ಯಾಂನಲ್ಲಿ 2 ಮೃತಪಟ್ಟಿದ್ರೆ 4ವರಿಗಾಗಿ ಶೋಧ ಮುಂದುವರೆದಿದೆ. ನಿನ್ನೆ ರಾತ್ರಿ ಆಗಿದ್ದರಿಂದ ಶೋಧ ಕಾರ್ಯ ಸ್ಥಗಿತವಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದ ಮುಂದುವರಿಯಲಿದೆ. ತುಮಕೂರು, ತಿಪಟೂರು, ಕುಣಿಗಲ್ನಿಂದ ಒಟ್ಟು 15 ಜನರು ಮಾರ್ಕೋನಹಳ್ಳಿಯ ಡ್ಯಾಂನ ಹಿನ್ನೀರಿಗೆ ಬಂದಿದ್ದರು. ಎಎಸ್ಐ ಜಿಲಾನಿ ಮನೆಯಲ್ಲಿ ಊಟ ಮುಗಿಸಿ ಡ್ಯಾಂಗೆ ಹೋಗಿ ಹಿನ್ನೀರಿನಲ್ಲಿ ಆಟವಾಡ್ತಾ ಇದ್ರು. ಈ ವೇಳೆ 12 ಜನರ ಪೈಕಿ 8 ಜನ ಹಿನ್ನೀರಿನಲ್ಲಿ ಕೊಚ್ಚಿ ಹೋಗಿದ್ದರು. 2 ಶವ ಪತ್ತೆಯಾಗಿದ್ದು ಒಬ್ಬನ ಸ್ಥಿತಿ ಗಂಭೀರವಾಗಿದೆ. 4ವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಭ್ರಷ್ಟ ಅಧಿಕಾರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಸಮರ ಮುಂದುವರೆದಿದೆ. ಬೆಳೆ ಪರಿಹಾರ ಕೊಡಿಸುವುದಕ್ಕೆ ರೈತನ ಬಳಿ ಲಂಚ ಪಡೆದಿದ್ದ ಗ್ರಾಮ ಆಡಳಿತಾಧಿಕಾರಿ ಸಿದ್ದಲಿಂಗಪ್ಪ ಪೊಲೀಸ್ ಪಾಟೀಲ್ ಲೋಕಾದಾಳಿಗೆ ಸಿಕ್ಕಿಬಿದ್ದಿದ್ದಾನೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಬೆಳೆ ಪರಿಹಾರ ಕೊಡಿಸುವುದಕ್ಕೆ 10,000 ಲಂಚ ಪಡೆದಿದ್ದ ರೈತ ರಾಜ ರಾಮಪ್ಪ ನಾಯ್ಕ ಬಳಿ ಲಂಚ ಪಡೆದಿದ್ದಾನೆ. ಬಿಜೆಪಿ ಅವಧಿಯಲ್ಲಿ ಕಿಯೋನಿಕ್ಸ್ನಲ್ಲಿ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ವರ್ ರಾವ್ ಕಮಿಟಿ ವರದಿ ಸಲ್ಲಿಸಿದೆ ಅಂತ ಕಿಯೋನಿಕ್ಸ್ ಅಧ್ಯಕ್ಷ ಶಾಸಕ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ನಾವು ಕೂಡ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತರ್ತೇವೆ. ಸಿಎಂ ತೀರ್ಮಾನ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ತೇವೆ. ವರದಿಯಲ್ಲಿನ ಅಂಶಗಳನ್ನು ಸಿಎಂ ಅವರಿಗೆ ನೀಡಲಾಗಿದೆ ಅಂತ ಹೇಳಿದರು. ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದನ್ನು ಖಂಡಿಸಿ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಎನ್ಆರ್ ಸಂತೋಷ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸುಳ್ಳು ಜಾತಿ ನಿಂದನೆ ಕೇಸ್ ಹಾಕಿ ದೌರ್ಜನ್ಯ ಎಸಗ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಾಸಕ ಶಿವಲಿಂಗೇಗೌಡ ವಿರುದ್ಧ ಕಿಡಿಕಾರಿದ ಎನ್ಆರ್ ಸಂತೋಷ್ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗೊತ್ತಿಲ್ಲದೆ ಸಿಎಂ ಕಾರು ಹತ್ತುವುದಕ್ಕೆ ಹೋಗಿದ್ರು. ನಿನ್ನೆ ವಿಧಾನಸೌಧದಿಂದ ಸಿಎಂ ಡಿಸಿಎಂ ವಾಪಸ್ ಆಗುವಾಗ ಕೆಂಗಲ್ ಗೇಟ್ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕಾರು ನಿಂತಿತ್ತು. ಈ ವೇಳೆ ಸಿಎಂ ಬರೋದಕ್ಕೂ ಮುನ್ನ ಅಲ್ಲಿಗೆ ಆಗಮಿಸಿದ್ದ ಡಿಸಿಎಂ ಕಾರು ನಿಂತಿದ್ದನ್ನ ನೋಡಿ ಹತ್ತೋದಕ್ಕೆ ಹೋಗಿದ್ರು. ಈ ವೇಳೆ ಇದೆಲ್ಲ ಅಲ್ಲಿದೆ ಬನ್ನಿ ಅಂತ ಡಿಸಿಎಂ ಗನ್ಮ್ಯಾನ್ ಹೇಳಿದಾಗ ತಮ್ಮ ಕಾರಿನ ಬಳಿಗೆ ಡಿಕೆ ಹೊರಟರು. ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಮನೆ ಮನೆಗೆ ತೆರಳಿ 80% ಸಮೀಕ್ಷೆ ಮುಗಿಸಿದ್ದ ಶಿಕ್ಷಕಿ ಸುನೀತಾ ಲೋ ಬಿಪಿಯಿಂದ ಶಿಕ್ಷಕಿ ಸುನೀತಾ ಕುಸಿದಿದ್ದಾರೆ. ಜನ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಶಿಕ್ಷಕಿ ಅಳಲು ತೋಡಿಕೊಂಡಿದ್ದಾರೆ.
4-5 ಸೆನ್ಸಸ್ ಮಾಡಿವ್ರಿ, ಆದ್ರೆ ಈ ತರ ನಮ್ ಫಸ್ಟ್ ಟೈಮ್ ಸರ್ ಈ ತರ ಆಗಿದೆ. ಎಲ್ಲರೂ ಹೆಂಗಾಗಿರ್ತೀವಿ ಅಂದ್ರೆ ಪರಿಸ್ಥಿತಿಗೆ ಒತ್ತಡದಾಗ ಬಂದ್ಬಿಟ್ಟಿವಿ ಸರ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.